ನಮಸ್ಕಾರ ಸ್ನೇಹಿತರೆ, ಮಾರ್ಲಾಡ್ಸನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ನೋಡಿ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಗೇನು ತಿಳಿಸ್ಕೊಡ್ತಾ ಇದ್ದೀನಿ ಅಂತಂದರೆ, ಕೊನೆಗೂ ಭರ್ಜರಿ ಗುಡ್ ನ್ಯೂಸ್. ಏನಪ್ಪ ಅಂತಂದರೆ ನೋಡಿ, ಇಂಡಿಯನ್ ಆರ್ಮಿ ಅಗ್ನಿವೀರ್ ಹುದ್ದೆಗಳ ನೇಮಕಾತಿಯನ್ನು ಕಾಲ್ಫರ್ ಮಾಡಲಾಗಿದೆ. ಸೊ ಏನಪ್ಪ ಅಂದರೆ ಈ ಹುದ್ದೆಗಳಿಗೆ ಯಾರ್ಯಾರು ಕಾಯ್ತಾ ಇದ್ರು ಅಂಥವ್ರಿಗೆ ಈ ವಿಡಿಯೋ ಶೇರ್ ಮಾಡಿ, ಅವರಿಗೆ ತುಂಬ ಸಹಾಯವಾಗುತ್ತೆ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂದರೆ ಇಂಡಿಯನ್ ಆರ್ಮಿ ಬಗ್ಗೆ ಅಂದರೆ ಇಲ್ಲಿ ಯಾವಾಗ ಅಪ್ಲಿಕೇಶನ್ ಪ್ರಾರಂಭ ಆಗುತ್ತೆ ಮತ್ತು ಕೊನೆಯ ದಿನಾಂಕ ಯಾವುದು, ಹಾಗೆ ಅರ್ಜಿನ ಸಲ್ಲಿಸಬೇಕಂತಂದರೆ ನಿಮಗೆ ಏಜ್ ಎಷ್ಟಾಗಿರಬೇಕು ಅಂದರೆ ಈಗ 21 ಲಾಸ್ಟ್ ಆಗಿದೆ. ಸೊ ಅದಾದ ನಂತರ ಅಪ್ಲಿಕೇಶನ್ ಫೀಸ್ ಎಷ್ಟಿರುತ್ತೆ ಮತ್ತು ನಿಮ್ಮ ಒಂದು ಎಕ್ಸಾಮ್ ಯಾವಾಗ ನಡೀಬೋದು, ಎಲ್ಲ ಮಾಹಿತಿ ನಿಮಗೆ ಇದೇ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡಿದ ವಿಡಿಯೋ ಕೊನೆವರೆಗೂ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಮತ್ತು ಇನ್ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಪ್ ಚಾನಲ್ ಲಿಂಕ್ ಮತ್ತು ಟೆಲಿಗ್ರಾಮ್ ಚಾನಲ್ ಲಿಂಕ್ ಇರುತ್ತೆ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಎಲ್ಲ ಮಾಹಿತಿ ಆಗಿರ್ಬೋದು, ಎಲ್ಲ PDF ಸಿಗುತ್ತೆ. ಈಗ ಇಂಡಿಯನ್ ಆರ್ಮಿ ಅಗ್ನಿವೀರ್ ಹುದ್ದೆ ಮಾಹಿತಿಯನ್ನು ನೋಡ್ತಾ ಹೋದರೆ ಇಲ್ಲಿ ನೋಡಿ, ಇಲ್ಲಿ ಏಜ್ ಲಿಮಿಟ್ ಆಗಿರ್ಬೋದು, ನಿಮ್ಮೊಂದು ಆಲ್ ಡೀಟೇಲ್ಸ್ ಆಗಿರ್ಬೋದು, ಎಲಿಜಿಬಿಲಿಟಿ ಡೀಟೇಲ್ಸ್ ಆಗಿರ್ಬೋದು, ಪೋಸ್ಟ್ ಇನ್ಫಾರ್ಮೇಷನ್ ಆಗಿರ್ಬೋದು, ನಿಮಗೆ ತಿಂಗಳ ವೇತನ ಎಷ್ಟಿರುತ್ತೆ, ಹಾಗೆ ಸೆಲೆಕ್ಷನ್ ಯಾವ ರೀತಿ ಮಾಡ್ಕೋತಾರೆ ಎಲ್ಲ ಕೂಡ ಇಲ್ಲಿ ನಿಮಗೆ ತಿಳಿಸ್ತಾ ಹೋಗ್ತೀನಿ. ನೋಡ್ತಾ ಹೋಗಿ. ಇಲ್ಲಿ ಮೊದಲಿಗೆ ಏನಪ್ಪ ಅಂತಂದರೆ ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕೋ ಪ್ರಾರಂಭ ದಿನಾಂಕ ಬಂದುಬಿಟ್ಟು ಫೆಬ್ರವರಿ 13, 2026 ಏನಪ್ಪ ಅಂದರೆ ಪ್ರಾರಂಭವಾಗಿದೆ. ಅಂದರೆ ಹಿಂದೆ ಈ ಒಂದು ಹುದ್ದೆಗೆ ಅಪ್ಲಿಕೇಶನ್ ಹಾಕೋ ಪ್ರಾರಂಭ ದಿನಾಂಕ ಇಂದಿನಿಂದ ಹಿಡಿದು ಏನಪ್ಪ ಅಂದರೆ ಏಪ್ರಿಲ್ 1 ನಿಮಗೆ ಅಪ್ಲಿಕೇಶನ್ ಹಾಕುವ ಕೊನೆಯ ದಿನಾಂಕ ಇರುತ್ತೆ. ಅದರ ಒಳಗಾಗಿ ನೀವು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಲ್ಲಿ ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿಕ್ಕೆ ಕೊನೆಯ ದಿನಾಂಕ 2 ಏಪ್ರಿಲ್ ಅಂದರೆ RTGCO ಇಲ್ಲಿ 2 ಏಪ್ರಿಲ್ 2026 ಇರುತ್ತೆ. ಇದರ ಒಂದು ಎಕ್ಸಾಮ್ ದಿನಾಂಕ ಕೂಡ ಕೊಟ್ಟಿದ್ದಾರೆ. ನೋಡ್ತಾ ಹೋಗಿ 1 ಜೂನ್ 2026 ಹಿಡಿದು 16 ಜೂನ್ 2026 ಇರುತ್ತೆ. ಸೊ ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಅಡ್ಮಿಟ್ ಕಾರ್ಡ್ ಆಗಿರ್ಬೋದು, ರಿಸಲ್ಟ್ ಡಿಕ್ಲೇರ್ಡ್ ಆಗಿರ್ಬೋದು, ಅಂದರೆ ನೀವು ಎಕ್ಸಾಮ್ ಬರೆದಿರ್ತಕ್ಕಂಥ ನಿಮ್ಮೊಂದು ರಿಸಲ್ಟ್ ಡೇಟನ್ನು ಕೊಟ್ಟಿಲ್ಲ. ಹಾಗೆ ರ್ಯಾಲಿ ಯಾವಾಗ ಸ್ಟಾರ್ಟ್ ಆಗುತ್ತೆ ಅದನ್ನು ಕೂಡ ಇಲ್ಲಿ ಡೇಟ್ ಕೊಟ್ಟಿಲ್ಲ. ಎಲ್ಲ ಡೇಟ್ ಅಂದರೆ ನೋಟಿಫಿಕೇಶನ್ ಬಿಡುಗಡೆ ಮಾಡ್ತಾರೆ. ಬಿಡುಗಡೆ ಮಾಡಿದ ತಕ್ಷಣ ನಿಮಗೆ ಇದೇ ಚಾನಲಲ್ಲಿ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇಲ್ಲಿ ನಿಮಗೆ ಇನ್ನೊಮ್ಮೆ ಹೇಳ್ತೀನಿ ನೋಡಿ ಕರೆಕ್ಟಾಗಿ. ಈ ಒಂದು ಹುದ್ದೆಗೆ ಅಂದರೆ ಇಂಡಿಯನ್ ಆರ್ಮಿ ಅಗ್ನಿವೀರ್ ಹುದ್ದೆಗೆ ನೀವು ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ ಪ್ರಾರಂಭ ದಿನಾಂಕ 13 ಫೆಬ್ರವರಿ 2026 ಕೊನೆಯ ದಿನಾಂಕ 1 ಏಪ್ರಿಲ್ 2026 ಇರುತ್ತೆ. ಹಾಗೆ ಇಲ್ಲಿ ನಿಮ್ಮ ಒಂದು ಎಕ್ಸಾಮ್ ಏನಿದೆ ಆನ್ಲೈನ್ ಮೂಲಕ ಒಂದು ಎಕ್ಸಾಮನ್ನು ನಡೆಸ್ತಾರೆ. ಆ ಎಕ್ಸಾಮ್ ಬಂದುಬಿಟ್ಟು 1 ಜೂನ್ 2026 16 ಜೂನ್ 2026 ನಡೆಸ್ತಾರೆ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಅಪ್ಲಿಕೇಶನ್ ಫೀಸ್ ಬಂದುಬಿಟ್ಟು ನೋಡಿ, ಎಲ್ಲ ಅಭ್ಯರ್ಥಿಗಳಿಗೂ 250 ರೂಪಾಯಿ ಇರುತ್ತೆ. ಪೇಮೆಂಟ್ ಮೋಡ್ ನೀವು ಆನ್ಲೈನ್ ಮೂಲಕ ಅಪ್ಲಿಕೇಶನ್ ಹಾಕುವಾಗ ಅಲ್ಲಿ ಬರುತ್ತೆ. ಆವಾಗ ನೀವು ಏನಪ್ಪ ಅಂದರೆ 250 ರೂಪಾಯಿಯನ್ನು ಪೇ ಮಾಡಬೇಕಾಗತ್ತೆ. ಸೊ ಇಲ್ಲಿ ಏಜ್ ಲಿಮಿಟನ್ನು ನೋಡ್ತಾ ಹೋಗೋಣ. ಅಗ್ನಿವೀರ್ GD ಆಗಿರ್ಬೋದು, ಟೆಕ್ನಿಕಲ್ ಆಗಿರ್ಬೋದು, ಅಸಿಸ್ಟೆಂಟ್ ಟ್ರೇಡ್ಸ್ಮನ್ ಈ 4 ಹುದ್ದೆಗಳನ್ನು ಈಗ ಕಾಲ್ಫಾರ್ಮ್ ಮಾಡಿದ್ದಾರೆ. ಈ 4 ಹುದ್ದೆಗಳಿಗೆ ಏಜ್ ಲಿಮಿಟ್ ಬಂದುಬಿಟ್ಟು 17.5 ವರ್ಷದಿಂದ 21 ವರ್ಷದವರೆಗೆ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನಿಮಗೆ ಕನ್ಫ್ಯೂಸ್ ಆದರೆ ನನಗೆ 17.5 ವರ್ಷ ಇದೆಯೋ ಅಥವಾ ಇಲ್ಲ ಎಂಬುದು ಕನ್ಫ್ಯೂಸ್ ಆಗ್ತಾ ಇದ್ದರೆ ಇಲ್ಲಿ ದಿನಾಂಕಗಳನ್ನು ಕೊಟ್ಟಿದ್ದಾರೆ ನೋಡಿ. 1/7/2005 1/7/2009 ನಡುವೆ ಯಾರ್ಯಾರು ಜನಿಸಿರ್ತಾರೋ ಅಂಥವರು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಅರ್ಹತೆ ಇರುತ್ತೆ. ಸೊ ಕರೆಕ್ಟಾಗಿ ನೋಡಿಕೊಂಡು ನಿಮ್ಮ ಏಜ್ ಕರೆಕ್ಟಾಗಿ ಚೆಕ್ ಮಾಡಿಕೊಂಡು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಿ. ಇಲ್ಲಿ ಅಗ್ನಿವೀರ್ GD ಜನರಲ್ ಡ್ಯೂಟಿ ಇರುತ್ತೆ. ಟೆಕ್ನಿಕಲ್ ಹುದ್ದೆಗಳನ್ನು ಕಾಲ್ಫರ್ ಮಾಡಿದ್ದಾರೆ. ಹಾಗೆ ಅಸಿಸ್ಟೆಂಟ್ ಮ್ಯಾನೇಜರ್ ಇಲ್ಲಿ, ಹಾಗೆ ಟ್ರೇಡ್ಸ್ಮನ್ ಈ 4 ಹುದ್ದೆಗಳನ್ನು ಏನಪ್ಪ ಅಂದರೆ ಇಲ್ಲಿ ಕಾಲ್ಫರ್ ಮಾಡಲಾಗಿದೆ. ನಂತರ ಇಲ್ಲಿ ಏನಪ್ಪ ಅಂತಂದರೆ ನೋಡಿ, ಸೋಲ್ಜರ್ ಟೆಕ್ನಿಕಲ್ ಈ ಹುದ್ದೆಗೂ ಕೂಡ 17.5 ವರ್ಷದಿಂದ 23 ವರ್ಷದ ಒಳಗೆ ಇರ್ತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇಲ್ಲಿ ನೋಡಿ 1/7/2004 ಹಿಡಿದು 1/7/2009 ನಡುವೆ ಯಾರು ಜನಿಸಿರ್ತಾರೋ ಅಂಥವರು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶ ಕೊಟ್ಟಿರ್ತಾರೆ. ನಂತರ ಇಲ್ಲಿ ಸೆಪಾಯ್ ಫಾರ್ಮಾ ಇಲ್ಲಿ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಬೇಕಂತಂದರೆ 19 ವರ್ಷದಿಂದ ಹಿಡಿದು 25 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇವರ ಒಂದು ದಿನಾಂಕ ಬಂದುಬಿಟ್ಟು ನೋಡಿ 1/7/2002 1/1/2008 ನಡುವೆ ಜನಿಸಿರತಕ್ಕಂಥ ಅಭ್ಯರ್ಥಿಗಳು ಮಾತ್ರ ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲು ಅವಕಾಶವನ್ನು ಕೊಟ್ಟಿದ್ದಾರೆ. ಸೊ ಯಾವುದೇ ರೀತಿ ಕನ್ಫ್ಯೂಸ್ ಮಾಡ್ಕೊಳಕ್ಕೆ ಹೋಗಬೇಡಿ. ಕರೆಕ್ಟಾಗಿ ನೋಡಿಕೊಂಡು ಅರ್ಜಿಯನ್ನು ಸಲ್ಲಿಸಿ. ನಿಮಗೆ ಇದರಲ್ಲಿ ಏನೇ ಡೌಟ್ ಬಂದರೂ ಕೂಡ ಈಗಾಗಲೇ ಏನಪ್ಪ ಅಂದರೆ ಈಗಲೇ ನೀವು ಸ್ಕ್ರೀನ್ಶಾಟ್ ಆದರೂ ಹೊಡೆದಿಟ್ಕೊಳ್ಳಿ. ಯಾಕಂದರೆ ಅಪ್ಲಿಕೇಶನ್ ಹಾಕುವಾಗ ನಿಮಗೆ ಕನ್ಫರ್ಮ್ ಆಗಿ ಎಲ್ಲ ಮಾಹಿತಿ ಸಿಗುತ್ತೆ. ಸೊ ಈಗ JCO ರಿಲಿಜಿಯಸ್ ಟೀಚರ್
ಈ ಹುದ್ದೆಗಳಿಗೆ ಅಪ್ಲಿಕೇಶನ್ ಹಾಕಬೇಕಂದ್ರೆ ನೋಡಿ 25 ವರ್ಷದಿಂದ ಹಿಡಿದು 34 ವರ್ಷದ ಒಳಗೆ ಇರತಕ್ಕಂಥ ಅಭ್ಯರ್ಥಿಗಳು ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ನೋಡಿ ಇಲ್ಲಿ ಬಾರ್ನ್ ಬಿಟ್ವೀನ್ ಅಂದರೆ 1 ಜುಲೈ 1993ರಿಂದ 1 ಜುಲೈ 2002ರ ನಡುವೆ ಯಾರು ಜನಿಸಿರ್ತಾರೋ ಅಂಥವರು ಮಾತ್ರ ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕಲು ಅರ್ಹತೆ ಇರುತ್ತೆ. ಸೊ ಕರೆಕ್ಟಾಗಿ ಏನಪ್ಪ ಅಂದರೆ ಈ ಒಂದು ಮಾಹಿತಿಯನ್ನು ಪಡ್ಕೊಳ್ಳಿ. ಇದರ ಒಂದು ನೋಟಿಫಿಕೇಶನ್ ಬೇಕಂದರೆ ನಿಮಗೆ ಇದೇ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ಟೆಲಿಗ್ರಾಮ್ ಚಾನಲ್ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನಿಮಗೆ ಈ ಒಂದು ನೋಟಿಫಿಕೇಶನ್ ಆಗಿರ್ಬೋದು, ಈ ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸುವ ಲಿಂಕ್ ಕೂಡ ಸಿಗುತ್ತೆ. ಇಲ್ಲಿ ಎಲಿಜಿಬಿಲಿಟಿ ಡೀಟೇಲ್ಸ್ ಆಗಿರ್ಬೋದು, ವೇಕೆನ್ಸಿ ಡೀಟೇಲ್ಸ್ ಆಗಿರ್ಬೋದು ನೋಡ್ತಾ ಹೋಗೋಣ. ಈಗ ಅಗ್ನಿವೀರ್ ಜನರಲ್ ಡ್ಯೂಟಿ ಹುದ್ದೆಗೆ ಅಪ್ಲಿಕೇಶನ್ ಹಾಕುವಂಥ ಅಭ್ಯರ್ಥಿಗಳು ನೋಡ್ತಾ ಹೋಗಿ. ಇಲ್ಲಿ ನೀವು 10ನೇ ತರಗತಿಯಲ್ಲಿ 45% ಏನಪ್ಪ ಅಂದರೆ 45 ಮಾರ್ಕ್ಸ್ ಮಿನಿಮಮ್ ಏನಪ್ಪ ಅಂದರೆ 33% ಈಚ್ ಸಬ್ಜೆಕ್ಟ್. ಅಂದರೆ ನೀವು 10ನೇ ತರಗತಿಯಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ ಏನಪ್ಪ ಅಂದರೆ 33% ಅಂಕಗಳನ್ನು ಪಡೆದು ಪಾಸಾಗಿರಬೇಕು. ಹಾಗೆ ಇಲ್ಲಿ ಫಿಸಿಕಲ್ ಯಾವ ರೀತಿ ಇರುತ್ತೆ ಅಗ್ನಿವೀರ್ GD ಹುದ್ದೆಗೆ ಅಂತ ಅಂದರೆ ಹೈಟ್ 169 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ 77 ಸೆಂಟಿಮೀಟರ್ ಇರಬೇಕು, ಎಕ್ಸ್ಪ್ಯಾಂಡ್ ಮಾಡಿದರೆ 5+ ಆಗಬೇಕು. ಇಲ್ಲಿ ರನ್ನಿಂಗ್ 1600 ಮೀಟರ್ ಇರುತ್ತೆ. ಅದು ಕೂಡ ಏನಪ್ಪ ಅಂದರೆ 5 ನಿಮಿಷ 45 ಸೆಕೆಂಡ್ಗಳಲ್ಲಿ. ಇದಕ್ಕೆ 60 ಮಾರ್ಕ್ಸ್ ನಿಮಗೆ ಕೊಡ್ತಾರೆ. ಹಾಗೆ ಪುಲ್ಅಪ್ಸ್ 10 ಟೈಮ್ಸ್ ಇರುತ್ತೆ, ಇದಕ್ಕೆ 40 ಮಾರ್ಕ್ಸ್ ಇರುತ್ತೆ. ಹಾಗೆ 10 ಫುಟ್ 9 ಫುಟ್ ಡಿಚ್ ಇರುತ್ತೆ. ಹಾಗೆ ಇಲ್ಲಿ ಜಿಗ್ಜಾಗ್ ಬ್ಯಾಲೆನ್ಸ್ ಇರುತ್ತೆ, ಕರೆಕ್ಟಾಗಿ ನೋಡ್ಕೊಳ್ಳಿ. ಅಗ್ನಿವೀರ್ ಟೆಕ್ನಿಕಲ್ ಹುದ್ದೆಗೆ ಇಲ್ಲಿ 10+2 ಸೈನ್ಸ್ನಲ್ಲಿ ಏನಪ್ಪ ಅಂದರೆ ಫಿಸಿಕ್ಸ್, ಕೆಮಿಸ್ಟ್ರಿ, ಮ್ಯಾಥ್ಸ್ ಮತ್ತು ಇಂಗ್ಲೀಷ್ ಜೊತೆಗೆ 50% ಅಂಕಗಳನ್ನು ಪಡೆದಿರಬೇಕು. ಇಲ್ಲಿ ನೀವು ಏನಪ್ಪ ಅಂದರೆ ಈ 4 ಸಬ್ಜೆಕ್ಟ್ಗಳಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ಏನಪ್ಪ ಅಂದರೆ 40% ಅಂಕಗಳನ್ನು ಪಡೆದಿದ್ರೆ ಮಾತ್ರ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇದಕ್ಕೆ ಒಂದು ಏನಪ್ಪ ಅಂದರೆ ಫಿಸಿಕಲ್ ನೋಡ್ತಾ ಹೋದರೆ ಹೈಟ್ 162 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ ಬಂದುಬಿಟ್ಟು 77 ಸೆಂಟಿಮೀಟರ್, ಎಕ್ಸ್ಪ್ಯಾಂಡ್ ಮಾಡಿದರೆ 5 ಸೆಂಟಿಮೀಟರ್ ಹೆಚ್ಚಿಗೆ ಆಗಬೇಕು. ರನ್ನಿಂಗ್ ಬಂದುಬಿಟ್ಟು ಇದಕ್ಕೆ ಏನಪ್ಪ ಅಂದರೆ ಸೇಮ್ 1600 ಮೀಟರ್ ರನ್ನಿಂಗ್ ಇರುತ್ತೆ, 5 ನಿಮಿಷ 45 ಸೆಕೆಂಡ್ಗಳಲ್ಲಿ. ಇದಕ್ಕೆ 60 ಅಂಕಗಳನ್ನು ಕೊಡ್ತಾರೆ. ಹಾಗೆ ಇಲ್ಲಿ ಪುಲ್ಅಪ್ಸ್ 10 ಟೈಮ್ಸ್ ಇರುತ್ತೆ, 40 ಅಂಕ. ಹಾಗೆ ಇಲ್ಲಿ ಏನಪ್ಪ ಅಂದರೆ 9 ಫುಟ್ ಡಿಚ್ ಇರುತ್ತೆ. ಹಾಗೆ ಜಿಗ್ಜಾಗ್ ಬ್ಯಾಲೆನ್ಸ್ ಕೂಡ ಇರುತ್ತೆ. ನಂತರ ಇಲ್ಲಿ ಅಗ್ನಿವೀರ್ ಆಫೀಸ್ ಅಸಿಸ್ಟೆಂಟ್, ಸ್ಟೋರ್ ಕೀಪರ್, ಟೆಕ್ನಿಕಲ್ ಈ ಹುದ್ದೆಗಳು ಕೂಡ ಏನಪ್ಪ ಅಂದರೆ ನೀವು 10+2 ಇಂಟರ್ಮೀಡಿಯೇಟ್ ಎನಿ ಸ್ಟ್ರೀಮ್ ಅಂದರೆ ನೀವು ಎಲ್ಲಿಯಾದರೂ ಕೂಡ 10+2 ಅಂದರೆ PUCನ ಮುಗಿಸಿದ್ರು ಕೂಡ ಈ ಹುದ್ದೆಗಳಿಗೆ ಅರ್ಜಿಯನ್ನು ಸಲ್ಲಿಸಬಹುದು. ಸೊ ಇಲ್ಲಿಂದ ಏನಪ್ಪ ಅಂತಂದರೆ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 50% ಅಂಕಗಳನ್ನು ಪಡೆದಿರಬೇಕಾಗತ್ತೆ. ಹಾಗೆ ಇಲ್ಲಿ ಇಂಗ್ಲೀಷ್ ಮತ್ತು ಮ್ಯಾಥ್ಸ್ ಅಥವಾ ಅಕೌಂಟ್ಸ್ ಅಥವಾ ಬುಕ್ಸ್ನಲ್ಲಿ ನೀವು ಏನಪ್ಪ ಅಂತೀರಿ 50% ಕಡ್ಡಾಯವಾಗಿ ಪಡೆದಿರಬೇಕು. ಇದಕ್ಕೆ ಫಿಸಿಕಲ್ ಬಂದುಬಿಟ್ಟು ಹೈಟ್ ನೋಡಿ 162 ಸೆಂಟಿಮೀಟರ್, ಚೆಸ್ಟ್ 77 ಸೆಂಟಿಮೀಟರ್, ಎಕ್ಸ್ಪ್ಯಾಂಡ್ ಮಾಡಿದರೆ 5 ಸೆಂಟಿಮೀಟರ್ ಹೆಚ್ಚಿಗೆ ಆಗಬೇಕು. ಹಾಗೆ 1600 ಮೀಟರ್ ರನ್ನಿಂಗ್ ಇರುತ್ತೆ, 5 ನಿಮಿಷ 45 ಸೆಕೆಂಡ್ಗಳಲ್ಲಿ. ಇದಕ್ಕೆ 60 ಅಂಕ ಇರುತ್ತೆ. ಹಾಗೆ ಪುಲ್ಅಪ್ಸ್ 10 ಟೈಮ್ಸ್ ಇರುತ್ತೆ, ಇದಕ್ಕೆ 40 ಅಂಕ. ಹಾಗೆ 9 ಫುಟ್ ಡಿಚ್ ಇರುತ್ತೆ, ಜಿಗ್ಜಾಗ್ ಬ್ಯಾಲೆನ್ಸ್ ಇರುತ್ತೆ. ಸೊ ಅಗ್ನಿವೀರ್ ಟ್ರೇಡ್ಸ್ಮನ್ ಇದಕ್ಕೆ ಕೇವಲ 10th ಪಾಸ್ ಆಗಿದ್ದರೆ ಸಾಕು, ನೀವು ಅಪ್ಲಿಕೇಶನ್ ಹಾಕ್ಬೋದು. ಆದರೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 33% ಮಾಡಿರಬೇಕು. ಇಲ್ಲಿ ಇದಕ್ಕೂ ಫಿಸಿಕಲ್ ನೋಡ್ತಾ ಹೋಗೋಣ. ನೋಡಿ ಹೈಟ್ ಬಂದುಬಿಟ್ಟು 169 ಸೆಂಟಿಮೀಟರ್ ಇರಬೇಕು, ಚೆಸ್ಟ್ ಬಂದುಬಿಟ್ಟು 77 ಸೆಂಟಿಮೀಟರ್. ಹಾಗೆ ರನ್ನಿಂಗ್ 1600 ಮೀಟರ್ 5 ನಿಮಿಷ 45 ಸೆಕೆಂಡ್ಗಳಲ್ಲಿ. ಇದಕ್ಕೆ 60 ಅಂಕ ಇರುತ್ತೆ, ಪುಲ್ಅಪ್ಸ್ 10 ಟೈಮ್ಸ್ ಇರುತ್ತೆ. ಇದಕ್ಕೆ ಏನಪ್ಪ ಅಂದರೆ 40 ಅಂಕಗಳನ್ನು ಕೊಡ್ತಾರೆ. 9 ಫುಟ್ ಡಿಚ್ ಇರುತ್ತೆ, ಹಾಗೆ ಜಿಗ್ಜಾಗ್ ಬ್ಯಾಲೆನ್ಸ್ ಕೂಡ ಇರುತ್ತೆ. ಸೊ ಕರೆಕ್ಟಾಗಿ ನೋಡ್ಕೊಳ್ಳಿ. ಇಲ್ಲಿ ಅಗ್ನಿವೀರ್ ಟ್ರೇಡ್ಸ್ಮನ್ ಹುದ್ದೆಗೆ ನೋಡ್ತಾ ಹೋದರೆ ಕೇವಲ ನೀವು 8ನೇ ತರಗತಿ ಪಾಸಾಗಿದ್ದರೆ ಸಾಕು. ಅದು ಕೂಡ ಏನಪ್ಪ ಅಂದರೆ ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 33% ಅಂಕಗಳನ್ನು ಪಡೆದಿದ್ದರೆ ಸಾಕು, ಈ ಹುದ್ದೆಗೆ ಅಪ್ಲಿಕೇಶನ್ ಹಾಕ್ಬೋದು. ಹೈಟ್ ಬಂದುಬಿಟ್ಟು 169 ಸೆಂಟಿಮೀಟರ್ ಇರಬೇಕು, ಜಸ್ಟ್ ಇಲ್ಲಿ ಸೇಮ್ ಏನಪ್ಪ ಅಂದರೆ 77 ಸೆಂಟಿಮೀಟರ್, ಎಕ್ಸ್ಪ್ಯಾಂಡ್ ಮಾಡಿದರೆ 5 ಸೆಂಟಿಮೀಟರ್ ಹೆಚ್ಚಿಗೆ ಆಗಬೇಕು. ಇಲ್ಲಿ ರನ್ನಿಂಗ್ ಬಂದುಬಿಟ್ಟು 1600 ಮೀಟರ್ ರನ್ನಿಂಗ್ 5 ನಿಮಿಷ 45 ಸೆಕೆಂಡ್ಗಳಲ್ಲಿ. ಹಾಗೆ 60 ಅಂಕ ಇರುತ್ತೆ. ಇಲ್ಲಿ ಪುಲ್ಅಪ್ಸ್ ಬಂದುಬಿಟ್ಟು 10 ಟೈಮ್ಸ್, ಇದಕ್ಕೆ 40 ಅಂಕ. 9 ಫುಟ್ ಡಿಚ್ ಇರುತ್ತೆ, ಜಿಗ್ಜಾಗ್ ಬ್ಯಾಲೆನ್ಸ್ ಕೂಡ ಇಲ್ಲಿ ಇರುತ್ತೆ. ನಂತರ ಇಲ್ಲಿ ಅಗ್ನಿವೀರ್ ಇನ್ ಜನರಲ್ ಡ್ಯೂಟಿ, ಇದು ವುಮೆನ್ ಮಿಲಿಟರಿ ಪೊಲೀಸ್ ಅಂದರೆ ಮಹಿಳೆಯರಿಗೆ. ಸೊ ಇಲ್ಲಿ 10ನೇ ತರಗತಿ ಜೊತೆಗೆ ಏನಪ್ಪ ಅಂದರೆ 45% ಅಂಕಗಳನ್ನು ಪಡೆದಿರಬೇಕು. ಪ್ರತಿಯೊಂದು ಸಬ್ಜೆಕ್ಟ್ನಲ್ಲಿ 33 ಅಂಕಗಳನ್ನು ಪಡೆದಿರಬೇಕಾಗತ್ತೆ. ಸೊ ಇಲ್ಲಿ ಇನ್ನೊಂದು ಏನು ಕೊಟ್ಟಿದ್ದಾರೆ ಅಂತಂದರೆ ನೋಟ್ ಕೊಟ್ಟಿದ್ದಾರೆ ನೋಡಿ. ಇದಕ್ಕೆ ಏನಪ್ಪ ಅಂದರೆ ವ್ಯಾಲಿಡ್ ಲೈಟ್ ಮೋಟರ್ ವೆಹಿಕಲ್ ಅಂದರೆ ನಿಮ್ಮ ಒಂದು ಡ್ರೈವಿಂಗ್ ಲೈಸೆನ್ಸನ್ನು ಬೇಕಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಗೋರ್ಕಾಸ್ ಕೇವಲ ಏನಪ್ಪ ಅಂದರೆ 10ನೇ ತರಗತಿ ಪಾಸಾಗಿದ್ದರೆ ಸಾಕು. ಇವರಿಗೆ ಫಿಸಿಕಲ್ ಬಂದುಬಿಟ್ಟು 162 ಸೆಂಟಿಮೀಟ್ರ್ ಏನಪ್ಪ ಅಂದರೆ
162 ಸೆಂಟಿಮೀಟರ್ ಹೈಟ್ ಇರಬೇಕು. ಲಾಂಗ್ ಜಂಪ್ 10 ಫುಟ್ ಹಾಗೆ ಹೈ ಜಂಪ್ 3 ಫುಟ್ ಇರಬೇಕು. ನಂತರ ಇಲ್ಲಿ ರನ್ನಿಂಗ್ 1600 ಮೀಟರ್ 7 ನಿಮಿಷ 30 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ಇದರ ಒಂದು ಮಾಹಿತಿ ಇಷ್ಟೇ. ಈ ವಿಡಿಯೋದಲ್ಲಿ ಇಷ್ಟೇ ಇರುತ್ತೆ. ವಿಡಿಯೋದಲ್ಲಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಕಮೆಂಟ್ ಮಾಡಿ, ಮತ್ತು ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರುವಂಥ ಬೆಲ್ ಐಕನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಯಾಕಂದರೆ ಮುಂದೆ ನಾವು ಯಾವುದೇ ವಿಡಿಯೋ ಬಿಟ್ಟರೆ ನಿಮಗೆ ತಟ್ಟಂತ ನೋಟಿಫಿಕೇಶನ್ ಬರುತ್ತೆ. ಹಾಗೆ ಇದೇ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಅಪ್ಲಿಕೇಶನ್ ಹಾಕೋ ಲಿಂಕ್ ಕೊಟ್ಟಿರ್ತೀನಿ. ಅದರ ಮೇಲೆ ಕ್ಲಿಕ್ ಮಾಡಿ ಜಾಯ್ನ್ ಆಗಿ. ಅದರಲ್ಲಿ ನೀವು ಏನಪ್ಪ ಅಂದರೆ ಡೈರೆಕ್ಟಾಗಿ ಅರ್ಜಿಯನ್ನು ಸಲ್ಲಿಸಬಹುದು.